ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 29ನೇ ವಾಕ್ಯ. ಪೇತ್ರನು ಉಳಿದ ಅಪೊಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ. ಅಪೊಸ್ತಲನಾದ ಪೇತ್ರನು ಮತ್ತು ಇತರೆ ಅಪೊಸ್ತಲರು ಸುವಾರ್ತೆಯನ್ನು ಸಾರುತ್ತಾ ಸಭೆಯ ಬೆಳವಣಿಗೆಯಲ್ಲಿ ಪ್ರಾಮುಖ್ಯ ಪಾತ್ರವನ್ನು ವಹಿಸಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಆ ಸಮಯದಲ್ಲಿ ಅನೇಕ ಅದ್ಭುತಗಳು ಈ ಅಪೊಸ್ತಲರ ಮೂಲಕ ಉಂಟಾಗ್ತಾ ಇದೆ. ಪ್ರತ್ಯೇಕವಾಗಿ ಅನೇಕ ಅದ್ಭುತಗಳು ನಡೀತಾ ಇರೋದರಿಂದ ಸಭೆಯಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ, ಕ್ರಿಸ್ತನನ್ನು ಕಂಡುಕೊಂಡಿದ್ದಾರೆ. ಅವರ ಮಂಡಳಿಗೆ ಅನೇಕರು ಸೇರ್ತಾ ಇದ್ದಾರೆ. ಇವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಶಕ್ತಿಯುತವಾಗಿ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. 5ನೇ ಅಧ್ಯಾಯದಲ್ಲಿ ಅನನ್ಯ, ಸಫೀರಳ ಮರಣ ಇದೆಲ್ಲವೂ ಜನರನ್ನು ಭಯಗ್ರಸ್ತರನ್ನಾಗಿ ಮಾಡಿತು. ಹೀಗೆ ಅನೇಕರು ಅದರ 5:12 ಓದ್ತೀವಿ. ಇದಲ್ಲದೆ ಅಪೊಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು. ಅದ್ಭುತಗಳು, ಸೂಚಕ ಕಾರ್ಯಗಳು ಜನರಲ್ಲಿ ನಡೀತಾ ಇದೆ. ಹೀಗೆ ನಡೀತಾ ಇರುವಂಥ ಸಮಯದಲ್ಲಿ ಜನವೆಲ್ಲರೂ ಅವರ ಹಿಂದೆ ಹೋಗ್ತಾ ಇದ್ದಾರೆ. ದೊಡ್ಡ ಗುಂಪು ಜನ ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದೆ. ಪ್ರತ್ಯೇಕವಾಗಿ ಈ ಅಪೊಸ್ತಲರ ಹಿಂಬಾಲಕರಾಗಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಮಹಾಯಾಜಕರು ಮತ್ತು ಸದ್ದುಕಾಯರಿಗೆ ಒಂದು ಭಯ ಆಗೋಗ್ತದೆ. ಭಯ ಆಗಿ ಇವರನ್ನು ಹಿಡಿದು ಸೆರೆಮನೆಗೆ ಹಾಕ್ತಾರೆ. ನಾವು ಮುಂದಿನ ವಾಕ್ಯಗಳಲ್ಲಿ ಓದುವಾಗ ಕರ್ತನ ದೂತನು ರಾತ್ರಿ ಬಂದು ಸೆರೆಮನೆಯಿಂದ ಅವರನ್ನು ಬಿಡಿಸ್ತಾರೆ. ಹೀಗೆ ಸೆರೆಮನೆಯಿಂದ ಹೊರಗೆ ಬಂದು ಮತ್ತೆ ಆಲಯದಲ್ಲಿ ಸುವಾರ್ತೆ ಸಾರ್ತಾ ಇದ್ದಾರೆ. ಇವರನ್ನು ಹುಡುಕೊಂಡು ನೆಕ್ಸ್ಟ್ ಡೇ ಕರ್ಕೊಂಬರೋದಕ್ಕಾಗಿ ಸೆರೆಮನೆಗೆ ಹೋಗಿದಾಗ ಓಲೇಕಾರರು ಹೋದಾಗ ಅವರು ಕಾಣ್ತಾ ಇಲ್ಲ. ಅವಾಗ ಬಂದು ಹೇಳ್ತಾರೆ, ಸ್ವಾಮಿ ಕಾಣ್ತಾ ಇಲ್ಲ. ಯಾರೋ ಬಂದು ಹೇಳ್ತಾರೆ, ನೀವು ಇಲ್ಲಿ ಸೆರೆಮನೆಗೆ ಹಾಕಿದ್ರಲ್ಲ, ಅಲ್ಲಿ ಹೋದರೆ ಅವರು ಆಲಯದಲ್ಲಿ ಪ್ರಸಂಗ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಬ್ಯಾಗ್ಲಾಕಿದೆ, ಸಿಪಾಯಿಗಳಾಗೇ ಇದ್ದಾರೆ, ಬೀಗ ಹಾಕಿದೆ, ಸಿಪಾಯಿಗಳು ಬಂದೂಕು ಹಿಡ್ಕೊಂಡೆಲ್ಲ ನಿಂತ್ಕೊಂಡಿದ್ದಾರೆ. ಎಲ್ಲೂ ಸಹ ಬಾಗಿಲು ಓಪನ್ ಆಗಿಲ್ಲ. ಕರ್ತನ ದೂತನು ಅವರನ್ನು ರಕ್ಷಿಸಿದ್ರು. ಅವರು ಹೊರಗೋಗಿ ಪ್ರಸಂಗ ಮಾಡ್ತಾ ಇದ್ದಾರೆ. 28ನೇ ವಾಕ್ಯದಲ್ಲಿ ಮಹಾಯಾಜಕರು ವಿಚಾರಣೆ ಮಾಡ್ತಾ ಕೇಳ್ತಾರೆ, ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಲೇಬಾರದು ಎಂದು ನಾನು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟವಲ್ಲ. ನೀವು ಉಪದೇಶ ಮಾಡಬಾರ್ದು, ಈ ಹೆಸರನ್ನೆತ್ತಿ ಉಪದೇಶ ಮಾಡಬೇಡಿ, ನೀವೇನಾದರೂ ಹೇಳಿ. ಬಟ್ ಯೇಸು ಎಂಬ ಹೆಸರನ್ನು ತಗೊಂಡು ನೀವಿಲ್ಲಿ ಸುವಾರ್ತೆ ಸಾರುವುದರ ಮೂಲಕ ಅನೇಕರು ಯೇಸುವಿನ ಹಿಂಬಾಲಕರಾಗ್ತಾ ಇದ್ದಾರೆ. ಆದ್ದರಿಂದ ಈ ಯೇಸುವಿನ ಹೆಸರನ್ನು ಎತ್ತಿ ನೀವು ಎಂದಿಗೂ ಉಪದೇಶ ಮಾಡಬಾರ್ದು ಅಂತ ನಾವು ನಿಮಗೆ ಅಪ್ಪಣೆ ಕೊಟ್ಟಿದ್ವಲ್ಲ, ಮತ್ತು ಯಾಕೆ ನೀವು ಉಪದೇಶ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಪೇತ್ರ ಮತ್ತು ಉಳಿದ ಅಪೊಸ್ತಲರು ಆನ್ಸರ್ ಕೊಡ್ತಾ ಇರೋದು ಏನು ಅಂದರೆ, ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕು. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಮನುಷ್ಯರು ನಮಗೆ ಹೇಳುವಂಥ ಮಾತಿಗಿಂತ, ಮನುಷ್ಯರು ಕೊಡುವಂಥ ಆಲೋಚನೆಗಿಂತ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕು. ದೇವರ ಮಾತು ಬಹಳ ಪವರ್ಫುಲ್ ಆಗಿದೆ. ದೇವರ ಮಾತಿಗೆ ವಿಧೇಯರಾಗಬೇಕು. 1 ಸಮುವೇಲ 15ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ದೇವರು ಸಮುವೇಲನ ಮೂಲಕ ಸೌಲನಿಗೆ ಹೇಳ್ತಾರೆ, ನೀನು ಅಮಾಲೇಕ್ಯರನ್ನೆಲ್ಲ ಪೂರ್ಣವಾಗಿ ನಾಶ ಮಾಡಬೇಕು, ಪೂರ್ಣವಾಗಿ ಸಂಹರಿಸಬೇಕು ಅಂತ ಹೇಳ್ತಾನೆ. ಇವನು ಆಯಿತು ಅಂತೇಳಿ ಯುದ್ಧಕ್ಕೆ ಹೋಗ್ತಾರೆ. ಆದರೆ ವಾಪಸ್ ಬರಬೇಕಾದ್ರೆ ಅಮಾಲೇಕ್ಯರ ರಾಜನನ್ನು ಮತ್ತು ಅವರ ಆ ಮೇಲ್ತರದ ಕುರಿ ದನಗಳನ್ನು, ಆಳುಗಳನ್ನು ಎಲ್ಲ ಸೆರೆ ಹಿಡ್ಕೊಂಡು ಬರ್ತಾರೆ. ಸಮುವೇಲ ಬಂದಾಗ ಸೌಲ ಹೇಳ್ತಾನೆ, ನಾನು ನಿನ್ನ ಆಜ್ಞೆಯನ್ನೆಲ್ಲ ನೆರವೇರಿಸಿದ್ದೇನೆ. ಆಗ ಸಮುವೇಲ ಕೇಳ್ತಾನೆ, ಮತ್ತಿದೇನು ಶಬ್ದ ಕೇಳಿಸ್ತಾ ಇದೆಯಲ್ಲ, ಕುರಿಗಳು ದನಗಳು ಕೂಗ್ತಾ ಇರುವಂಥದ್ದು. ಆಗ ಸೌಲ ಹೇಳ್ತಾನೆ, ನಿನ್ನ ಜನರು ಅಥವಾ ಇಸ್ರಾಯೇಲರು ಅವ್ರು ಹೇಳಿದ್ರು ಇದನ್ನೆಲ್ಲ ಒಳ್ಳೆಯದನ್ನು ತಗೊಂಡೋಗೋಣ ಅಂಥೇಳಿ ತಗೊಂಡು ಬಂದಿದ್ದಾರೆ. ಅದು ನಿನ್ನ ದೇವರಾದ ಯೆಹೋವನಿಗೆ ಯಜ್ಞ ಮಾಡುವುದಕ್ಕಾಗಿ ಅವರು ಉಳಿಸ್ಕೊಂಡು ತಗೊಂಡು ಬಂದಿದ್ದಾರೆ ಎಂಬುದಾಗಿ ಸೌಲ ಹೇಳ್ತಾನೆ. ಆಗ ಸಮುವೇಲ ಹೇಳುವಂತಹ ಮಾತೇನು ಅಂತ ಹೇಳಿದ್ರೆ, ದೇವರು ಯಜ್ಞಕ್ಕಿಂತ ಹೆಚ್ಚಾಗಿ ವಿಧೇಯತ್ವವನ್ನು ಮೆಚ್ಚುತ್ತಾನೆ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ನಮ್ಮಿಂದ ಬಯಸುವಂಥದ್ದು, ಈ ಲೋಕದಲ್ಲಿ ನಾವು ದೇವರಿಗೋಸ್ಕರ ಏನು ಮಾಡಿದ್ವಿ ಅನ್ನೋದಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ದೇವರು ಇಷ್ಟಪಡೋದು ನಾವು ಆತನಿಗೆ ವಿಧೇಯರಾಗಬೇಕು. ಪೇತ್ರನು ಹೇಳ್ತಾನೆ, ನಾವು ನಿಮ್ಮ ಮಾತಿಗೆ ವಿಧೇಯರಾಗೋದಕ್ಕಿಂತ ದೇವರ ಮಾತಿಗೆ ನಾವು ವಿಧೇಯರಾಗಬೇಕು.
ದೇವರು ಹೇಳಿದ್ರು, ಯೇಸು ಸ್ವಾಮಿ ಹೇಳಿದ್ರು, ನೀವು ಕಟ್ಟ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ನಂಬಿದಂತಹ ಆ ಸತ್ಯವನ್ನು ಅನೇಕರಿಗೆ ತಿಳಿಸ್ರಿ ಎಂಬುದಾಗಿ ಯೇಸು ಹೇಳಿದ್ರು. ಆ ಆಜ್ಞೆ ಒಂದು ಕಡೆ ಇದೆ. ಮತ್ತೊಂದು ಭಾಗದಲ್ಲಿ ಮಾನುಷಿಕವಾಗಿ ಮಹಾಯಾಜಕರು ಹೇಳಿದ್ರು, ಇನ್ನೊಂದು ಸರಿ ಮಾತಾಡಬೇಡ ಅಂತ. ಎರಡು ಮಾತುಗಳು ಅವ್ರ ಮುಂದೆ ಇದೆ. ಒಂದು ಮಹಾಯಾಜಕರು ಹೇಳಿದ್ರು ಮಾತಾಡಬೇಡಿ ಅಂತ, ಇನ್ನೊಂದು ಯೇಸು ಹೇಳಿದ್ರು ಮಾತಾಡಿ ಅಂತ. ಈಗ ಅವ್ರು ಹೇಳ್ತಾ ಇದ್ದಾರೆ, ನಾವು ಮನುಷ್ಯರಿಗಿಂತ ಹೆಚ್ಚಾಗಿ ದೇವರಿಗೆ ವಿಧೇಯರಾಗಬೇಕು. ಈ ಹಗಲ ಸಮಯದಲ್ಲಿ ಮನುಷ್ಯರ ಆಲೋಚನೆಗಿಂತ, ಮನುಷ್ಯರ ಮಾತುಗಳಿಗಿಂತ, ಮನುಷ್ಯರ ಉಪದೇಶಕ್ಕಿಂತ ದೇವರ ಆಲೋಚನೆಗೆ, ದೇವರ ಚಿತ್ತಕ್ಕೆ ವಿಧೇಯರಾಗಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಈ ಹಗಲ ಸಮಯದಲ್ಲಿ ನಮ್ಮನ್ನು ನಾವೇ ಪರಿಶೋಧಿಸಿಕೊಳ್ಳೋಣ. ನಾವು ಯಾರ ಮಾತಿಗೆ ವಿಧೇಯರಾಗ್ತಾ ಇದ್ದೀವಿ? ಯಾವ ಮಾತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ? ದೇವರ ಮಾತಿಗೆ ವಿಧೇಯರಾಗಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ, ದೇವರ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವುದಾದರೆ ಅದು ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗ್ತದೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಮನುಷ್ಯರ ಮಾತುಗಳಿಗಿಂತ, ಮನುಷ್ಯರ ಆಲೋಚನೆಗಳಿಗಿಂತ ನಿನ್ನ ಆಲೋಚನೆಗಳಿಗೆ, ನಿನ್ನ ಮಾತಿಗೆ ಹೆಚ್ಚಾಗಿ ವಿಧೇಯರಾಗಿ ಮುಂದೆ ಸಾಗುವ ಹಾಗೆ ಕರ್ತನೆ ನೀ ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹಾಗೆ ನೀನು ಮಾಡುತ್ತೀ, ಅದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.